ಇನ್ನು ದರ್ಶನ್ ಬಂದರು ಹೊರಗಡೆ. ಪವಿತ್ರ ಗೌಡ ನಿನ್ನೆನೆ ಬಂದುಬಿಟ್ಟು ಆಲ್ರೆಡಿ ಪವಿತ್ರ ಸ್ನಾನ ಕೂಡ ಮಾಡಿ ಮುಗಿಸಿದ್ದಾರೆ. ಆದರೆ ಇವ್ರನ್ನ ನಂಬ್ಕೊಂಡು ಜೈಲಿಗೆ ಹೋದ್ರಲ್ಲ, ಇವ್ರು ನಂಬ್ಕೊಂಡು ಆ ಕೊಲೆನಲ್ಲಿ ಭಾಗಿಯಾದ್ರಲ್ಲ, ಅವ್ರಿಗೆಲ್ಲ ಯಾರು ದಿಕ್ಕು ಅನ್ನುವ ಪ್ರಶ್ನೆ ಈಗ ಸಹಜವಾಗಿ ಉದ್ಭವ ಆಗಿದೆ. ನಾನಿದ್ದೀನಿ ಅಂತ ಹೇಳಿ ಈಗ ನಡು ನೀರಲ್ಲಿ ಕೈ ಬಿಟ್ಟಂಗಾಗಿದೆ. ದರ್ಶನ್ ನಂಬ್ಕೊಂಡು ರೇಣುಕಾಸ್ವಾಮಿಯ ಕೊಲೆಯಲ್ಲಿ ಭಾಗಿಯಾಗಿದ್ದ ಇತರೆ ಆರೋಪಿಗಳನ್ನ ಬೇಲ್ ಸಿಕ್ಕಿದೆ, ಆದರೆ ಶ್ಯೂರಿಟಿ ಇಲ್ಲ. ಡಿ ಗ್ಯಾಂಗ್ ಶ್ಯೂರಿಟಿಗೋಸ್ಕರ ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಗದೀಶ್ ಮತ್ತು ಅನುಕುಮಾರ್ ಇವರಿಬ್ಬರಿಗೆ ಇನ್ನೂ ಕೂಡ ಶ್ಯೂರಿಟಿ ಸಿಕ್ಕಿಲ್ಲ. ಅನುಕುಮಾರ್ಗೂ ಶ್ಯೂರಿಟಿ ಇಲ್ಲ, ಜಗದೀಶ್ಗೂ ಇಲ್ಲ. ಇಬ್ಬರು ಕೂಡ ಚಿತ್ರದುರ್ಗ ಮೂಲದವರು. ರೇಣುಕಾಸ್ವಾಮಿಯನ್ನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋ ವ್ಯಕ್ತಿಗಳಿವರು. ದಾಸ ಕರೆದಿದ್ದಕ್ಕೆ ಇಬ್ಬರು ಓಡೋಡ್ಕೊಂಡು ಬಂದಿದ್ರು. ಈಗ ಜೈಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಕೊಲೆಗೆ ಸಹಾಯ ಮಾಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲೇ ಇವರು ಅರೆಸ್ಟ್ ಆಗಿರೋದು. ಆದರೆ ಈಗ ಶ್ಯೂರಿಟಿ ಸಿಗ್ತಾ ಇಲ್ಲ, ಬೇಲೇನೋ ಆಗಿದೆ. ಶ್ಯೂರಿಟಿ ಬೇಕಲ್ಲ ಹೊರಗಡೆ ಬರಬೇಕಾದ್ರೆ. ಆ ಶ್ಯೂರಿಟಿಗೆ ಯಾರು ಬರ್ತಾರೆ? ದರ್ಶನ್ ಅಭಿಮಾನಿಗಳು ಬರಲಿ ಅಥವಾ ದರ್ಶನ್ನೇ ಬರಲಿ, ದರ್ಶನ್ ನಂಬ್ಕೊಂಡಲ್ವ ಅವ್ರು ಒಳಗಡೆ ಹೋಗಿ ಜೈಲಿಗೆ. ದರ್ಶನ್ ಅಭಿಮಾನಿಗಳು ಈಗ ಇಷ್ಟೆಲ್ಲ ಖುಷಿಪಟ್ಟು ತಮ್ಮ ಅಣ್ಣ ಹೊರಗಡೆ ಬಂದರು, ಬಾಸ್ ಹೊರಗಡೆ ಬಂದರು ಅಂತ ಖುಷಿ ಪಡ್ತಾ ಇರೋರು, ಬಾಸ್ಗೋಸ್ಕರ ಕಷ್ಟಪಟ್ಟಿರೋರು ಹೊರಗಡೆ ಬರಲಿ ಅಂಥೇಳಿ ಯಾಕೆ ಕ್ರೌಡ್ ಫಂಡಿಂಗ್ ಮಾಡಬಾರ್ದು? ಯಾಕೆ ಎಲ್ಲ ಸೇರಿ ಒಂದಿಷ್ಟು ಹಣ ಒಟ್ಟು ಮಾಡಿ, ಶ್ಯೂರಿಟಿನ ಒಟ್ಟು ಮಾಡಿ, ಅದನ್ನು ಯಾರೋ ಒಬ್ಬರಿಂದ ಸೈನ್ ಮಾಡಿಸಿ ಯಾಕೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬರಬಾರ್ದು ಅನ್ನೋ ಚರ್ಚೆಗಳು ಸಾಮಾಜಿಕ ವಲಯದಲ್ಲಿ ಈಗಾಗಲೇ ಕೇಳಿ ಬರ್ತಾ ಇದೆ. ಇನ್ನು ದರ್ಶನ್ ಅವ್ರದ್ದೇನು ಆ 1 ಲಕ್ಷ 2 ಲಕ್ಷ ದರ್ಶನ್ಗೆ ಲೆಕ್ಕನಾ? ಒಂದು ದಿನದ ಖರ್ಚು ರೀ. ಒಂದು ಸಲ ಪಾರ್ಟಿ ಕೂತ್ಕೊಂಡ್ಬಿಟ್ರೆ ಇಷ್ಟನ್ನೆಲ್ಲ ಇವರಿಬ್ಬರಿಗೆ ಬೇಕಾಗಿರೋ ಶ್ಯೂರಿಟಿ ಅಮೌಂಟ್ ಖರ್ಚು ಮಾಡುವಂಥ ಸ್ಟಾರ್ ನಟ ಅವರು. ಅವ್ರಿಗೇನು ಅಯ್ಯೋ ತನಗೋಸ್ಕರ ಜೈಲಿಗೆ ಹೋಗಿರೋರನ್ನ ಬಿಡಿಸಲ್ವಾ ಅನ್ನೋ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ಸೊ ದರ್ಶನ್ನೇ ಬಿಡಿಸ್ತಾರಾ, ಅಭಿಮಾನಿಗಳು ಬಿಡಿಸ್ತಾರಾ, ಇಲ್ಲ ಅನುಕುಮಾರ್ ಅವ್ರ ಮನೆಯವರು ಏನೋ ಸಾಲ ಸೋಲ ಮಾಡಿ ಕರ್ಕೊಂಬಂದು ಅವ್ರನ್ನ ಬಿಡಿಸ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ. ಸದ್ಯಕ್ಕಂತೂ ಅವರಿಗೆ ಶ್ಯೂರಿಟಿ ಸಿಕ್ಕಿಲ್ಲ. ಬೇಲಿದ್ರೂ ಶ್ಯೂರಿಟಿ ಇಲ್ಲದೆ ಜೈಲಲ್ಲೇ ಕೂತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ.